ಪುತ್ತೂರು ವಿಧಾನಸಭಾ ಕ್ಷೇತ್ರದ ಚಿಕ್ಕಮಗಳೂರು ಬೆದ್ರಳದಲ್ಲಿ ಮಳೆಗೆ ಒಂದು ಮನೆ ಪೂರ್ತಿ ಹಾನಿಯಾಗಿದೆ. ಅದು ಸಿಡಿಲು ಮತ್ತು ಮಿಂಚು ಇದ್ದ ಕಾರಣ ನಿನ್ನೆ ಒಳ್ಳೆಯ ಮನೆ ಅಂದರೆ ಎಲ್ಲ ವ್ಯವಸ್ಥೆಗಳಿದ್ದ ಮನೆ ಕೂಡ ಆ ಮಿಂಚು ಬಿದ್ದು ಮನೆ ಹಾನಿಯಾಗುವಂಥ ಕೆಲಸಗಳಾಗಿದೆ. ಆ ಮನೆಯಲ್ಲಿ ಅವರ ಕುಟುಂಬಸ್ಥರೆಲ್ಲ ವಾಸ ಆಗಿದ್ದರು. ಒಂದು ಚಿಕ್ಕ ಮಗು ಕೂಡ ಇತ್ತು. ಆ ಮನೆ ಯಜಮಾನರಿಗೆ ಮತ್ತು ಅವರ ಹೆಂಡತಿಗೆ ಮಗುವಿಗೆ ಅಲ್ಪ ಸ್ವಲ್ಪ ಗಾಯಗಳೆಲ್ಲ ಆಗಿದ್ದಾವೆ. ನಿನ್ನೆ ಆಸ್ಪತ್ರೆಗೆ ಅವರು ಹೋಗಿದ್ದಾರೆ, ಇವತ್ತು ಆಸ್ಪತ್ರೆಯಿಂದ ಬಂದಿದ್ದಾರೆ ಹೊರಗೆ. ಆದರೂ ಈ ಮನೆ ವಾಸ ಮಾಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ, ಪೂರ್ತಿ ಹಾನಿಗೊಂಡಿದೆ. ಸರ್ಕಾರದಿಂದ 1 ಲಕ್ಷ ರೂಪಾಯಿಯ ಪರಿಹಾರವನ್ನು ಈಗಲೇ ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಪೂರ್ತಿ ಮಳೆ ಹಾನಿಯಾಗಿದೆ ಅಂತ ಈಗಲೇ ದಾಖಲೆಗಳನ್ನು ಸರ್ಕಾರಕ್ಕೆ ಕಳಿಸಿಕೊಟ್ಟಾಗಿದೆ. ತುರ್ತವರಿಗೆ 10,000 ರೂಪಾಯಿಗಳನ್ನು ಕೂಡ ಕೊಡುವಂಥ ಕೆಲಸ ಸರ್ಕಾರದಿಂದ ಆಗ್ತದೆ. 5 ಲಕ್ಷ ರೂಪಾಯಿಗಳ ಅನುದಾನವನ್ನು ಕೊಡಬೇಕು. ಮುಂದಿನ ದಿವಸಗಳಲ್ಲಿ ಅದನ್ನು ಕೂಡ ಅವರು ಹಂತ ಹಂತವಾಗಿ ಮನೆ ಕಟ್ಟುವಾಗ ಅದನ್ನು ಮಾಡಿಕೊಡುವಂಥ ಕೆಲಸವನ್ನು ಸರ್ಕಾರದಿಂದ ಮಾಡ್ತೇವೆ. ಜೊತೆಯಲ್ಲಿ ಅವ್ರದ್ದು ಈಗ ತಾನೇ ಇದರ ಜಾಗದ ಪ್ಲಾಟಿಂಗ್ ಆಗಲಿಲ್ಲ, ಅದಕ್ಕೂ ಕೂಡ ಇಮಿಡಿಯೇಟ್ ಪ್ಲಾಟಿಂಗ್ ಮಾಡಿಸುವಂಥ ವ್ಯವಸ್ಥೆ, ಅವರಿಗೆ 9/11 ಮಾಡಲಿಕ್ಕೆ ಬೇಕಾಗುವಂಥ ಸಿಂಗಲ್ ಸೈಟಿನ ವ್ಯವಸ್ಥೆ ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರಾಗಿದ್ದಾರೆ. ಈ ನೆಲೆಯಲ್ಲಿ ಇಲ್ಲಿರೋಲ್ಲ ಈ ಭಾಗದ ಎಲ್ಲ ಜನರು ಕೂಡ ನಾವು ಕೂಡ ಸಹಾಯ ಮಾಡ್ತೀವಿ. ಜಗನ್ನಾಥ್ ಶೆಟ್ಟರ್ ಇರ್ಬೋದು, ನಮ್ಮ ಬೂತ್ ಅಧ್ಯಕ್ಷರು ಇರ್ಬೋದು, ನಮ್ಮ ಪ್ರಮುಖರೆಲ್ಲ ನಾವು ಕೂಡ ಅವರು ಕಾರ್ಯಕರ್ತರಿಂದ ಅವರಿಗೂ ಕೂಡ ಸಹಾಯ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಕೂಡ ವೈಯಕ್ತಿಕ ನೆಲೆಯಲ್ಲಿ ಅವರಿಗೆ ಸಹಾಯವನ್ನು ಮಾಡ್ತೀನಿ. ನಾವೆಲ್ಲ ಸೇರಿ ಅವರ ಯಾವುದೇ ಒಂದು ಕೆಲಸದ ಭಾರವನ್ನು ನಾವು ತೆಗೆದುಕೊಂಡು ಅವರಿಗೆ ಸಹಾಯ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಸರ್ಕಾರದಿಂದ ಏನೆಲ್ಲ ಬರಬೇಕು ಅನುದಾನಗಳು ಅದನ್ನು ಅವರು ಕೊಡಿಸುವಂಥ ಕೆಲಸವನ್ನು ಮುಂದಿನ ದಿವಸಗಳಲ್ಲಿ ಮಾಡ್ತೀವಿ. ಅವರಿಗೆ ಧೈರ್ಯವನ್ನು ತುಂಬುವಂಥ ಕೆಲಸ ಮಾಡಿದ್ವಿ. ನಾವೆಲ್ಲ ನಿಮ್ಮ ಜೊತೆಯಲ್ಲಿದ್ದೇವೆ, ನೀವೇನು ಹೆದರುವಂಥ ಅವಶ್ಯಕತೆ ಇಲ್ಲ. ಹೌದು, ಹಾನಿಯಾಗಿದೆ, ಅದನ್ನು ಒಳ್ಳೆಯ ಮನೆಯನ್ನು ಕಟ್ಟಲಿಕ್ಕೆ ಏನೆಲ್ಲ ಸಹಾಯಗಳು ನಮ್ಮಿಂದ ಆಗ್ತದ, ಈ ಊರಿನವರು ಆಗ್ತದ, ಈಗಲೇ ನಮ್ಮ ಪ್ರಮುಖರು ಹೇಳಿದರೆ ನಾವು ಕೂಡ ಸಮಾಧಾನಕ್ಕೆ ಜೊತೆಯಲ್ಲಿ ಸೇರ್ತೀವಿ ಅನ್ನೋ ವಿಚಾರವನ್ನು ಉಲ್ಲೇಖ ಮಾಡಿದ್ದಾರೆ. ಒಟ್ಟಿನಲ್ಲಿ ನಾವೆಲ್ಲ ಸಮಾಜದವರು ಸೇರಿ ಅವರಿಗೆ ಮನಸ್ಸಿಗೆ ಧೈರ್ಯ ಮತ್ತು ನಮ್ಮಿಂದ ಆಗುವಂಥ ಸಹಾಯವನ್ನು ಕೂಡ ಮಾಡುವಂಥ ಕೆಲಸವನ್ನು ಮಾಡ್ತೀವಿ.